ನಮಸ್ತೆ. ಇವತ್ತು ಮನೇಲಿ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ನಾನು ಮತ್ತೆ ಪಾವನಿ ಇಬ್ರು ಹೊರಗಡೆ ಹೋಗಿದ್ವಿ. ಸ್ವಲ್ಪ ಕೆಲ್ಸ ಇತ್ತು, ಹಾಗೆ ಒಂಚೂರು ಶಾಪಿಂಗ್ ಇತ್ತು ಅಂತ ಹೇಳಿ. ನನ್ಗೆ ಒಂದು ರೆಡಿಮೇಡ್ ಡ್ರೆಸ್‌ನ ನೋಡೋಣ ಅಂದ್ಬಿಟ್ಟು ಹೋದೆ. ಬಟ್ ಅಲ್ಲಿ ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಒಂದೇ ಒಂದು ಓಪನ್ ಇತ್ತು. ಸರಿ ಅಲ್ಲಿ ಕೇಳಕ್ಕೆ ಅಂತ ಹೋದೆ. ಆಮೇಲೆ ಅವರು ನನ್ನ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಿದ್ರು. ಮ್ಯಾಮ್, ನಾವು ನಿಮ್ ವಿಡಿಯೋಸ್ ಎಲ್ಲ ನೋಡ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ರೆಡಿಮೇಡ್ ಬೇಕಿತ್ತು. ಇವ್ರದ್ದು ಮೆಟೀರಿಯಲ್ ಶಾಪ್, ಬಟ್ ಫಾಲೋವರ್ ಅಂತ ಹೇಳದ್ರಲ್ಲ ಅಂದ್ಬಿಟ್ಟು ಸುಮ್ನೆ ನೋಡೋಣ ಅಂತ ನೋಡ್ದೆ. ಬಟ್ ಕಲೆಕ್ಷನ್ ತುಂಬಾನೇ ಇಷ್ಟ ಆಯ್ತು. ಸರಿ, ಒಂದು ಪೀಸ್ ತಗೊಳ್ಳೋಣ ಅಂದ್ಬಿಟ್ಟು ತಗೋತೀನಿ ಮ್ಯಾಮ್ ಅಂದೆ. ಆಮೇಲೆ ಅವರೇ ಹೇಳಿದ್ರು, ಮ್ಯಾಮ್ ನಿಮ್ಗೆ ಬೇಕು ಅಂದ್ರೆ ಹೇಳಿ, ಬೇಕಾದ್ರೆ ನಾನು 1 ಅವರ್ಗೆಲ್ಲ ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಟ್ಬಿಡ್ತೀನಿ ಅಂದ್ರು. 1 ಅವರ್ಗೆ ಹೆಂಗ್ ಮಾಡ್ತೀರಾ ಮ್ಯಾಮ್ ಅಂದೆ. ಇಲ್ಲ ಮ್ಯಾಮ್, ನಮ್ದು ಶಾಪ್ ಇರೋದೇ ಆ ತರ, ಇಲ್ಲಿ ನಮ್ಮ ಕಸ್ಟಮರ್ಸ್ ಬರೋದೆಲ್ಲ ಹಂಗೇನೆ, ಇಲ್ಲೇ ಬರ್ತಾರೆ, ಮೆಟೀರಿಯಲ್ಸ್ ತಗೋತಾರೆ. ಕೆಲವ್ರು ಅವರೇ ಮೆಟೀರಿಯಲ್ ಮತ್ತೆ ಸ್ಯಾರಿ ಬ್ಲೌಸ್ ಎಲ್ಲ ತಗೊಂಡ್ ಬರ್ತಾರೆ. ನಾವು ವಿತಿನ್ 1 ಅವರ್ಗೆ ಎಲ್ಲ ರೆಡಿ ಮಾಡ್ಕೊಟ್ಬಿಡ್ತೀವಿ. ಕೆಳಗಡೆನೆ ನಮ್ದು ಟೈಲರ್ ಶಾಪ್ ಎಲ್ಲ ಇದೆ ಅಂತ ಹೇಳಿದ್ರು. ಓಕೆ ಮ್ಯಾಮ್, ನೋಡೋಣ ಅಂದ್ಬಿಟ್ಟು ನಾನು ಮೆಜರ್ಮೆಂಟ್ ಎಲ್ಲ ಕೊಟ್ಟೆ. ಸೊ ಮೆಜರ್ಮೆಂಟ್ ಕೊಡುವಾಗ ಹೇಳ್ತಿದ್ರು, ಒಂದು ಕ್ಲೌಡ್ ಕಿಚನ್ ಸಹ ನಡೆಸ್ತೀವಿ ಮ್ಯಾಮ್. ಯಾರಾದ್ರೂ ವರ್ಕಿಂಗ್ ವುಮೆನ್ಸ್ ಮತ್ತೆ ಬ್ಯಾಚುಲರ್ಸ್ ಎಲ್ಲ ಇರ್ತಾರೆ, ಮತ್ತೆ ಮನೆ ಅಡ್ಗೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ, ಬಟ್ ಮಾಡ್ಕೊಳಕ್ ಆಗಲ್ಲ ಅಂತವ್ರೆಲ್ಲ ನಮ್ಗೆ ಆರ್ಡರ್ಸ್ ಕೊಡ್ತಾರೆ. ನಾವು ಅದನ್ನು ಸಹ ಬೇಕಾಗಿರುವಂತ ಟಿಫನ್ ಐಟಮ್ಸ್ ಎಲ್ಲ ಮಾಡ್ಕೊಡ್ತೀವಿ ಅಂದ್ರು. ಸೊ ಕೇಳ್ಬಿಟ್ಟು ತುಂಬಾನೇ ಖುಷಿ ಆಯ್ತು, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ಸೊ ಆಮೇಲೆ ಪಾವನಿಗೆ ಸ್ವಲ್ಪ ಶಾಪಿಂಗ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಫಿಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ಮತ್ತೆ ಡ್ರೆಸ್ ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು. ಇನ್ನ ನಿಮ್ಗೆ ಒಂದ್ ವೇಳೆ ಅವರು ಶಾಪ್ ಡೀಟೇಲ್ಸ್ ಬೇಕು, ಮತ್ತೆ ಈ ತರ ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋಂಗಿದ್ರೆ, ಇಲ್ಲ ನೀವು ಹೋಮ್ ಮೇಡ್ ಫುಡ್ ಏನಾದ್ರೂ ಟ್ರೈ ಮಾಡ್ಬೇಕು ಅನ್ನೋಂಗಿದ್ರೆ, ಅವ್ರದ್ದು ಪ್ರತಿ ಒಂದು ಅಡ್ರೆಸ್, ಫೋನ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ ನೋಡಿ.